ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸತ್ಪುರುಷರಲ್ಲೇ, ಸಂತರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಈ ಶರಣರಲ್ಲೇ ಸಂತರಲ್ಲೇ ಶ್ರೇಷ್ಠರಾದಂತಹ ಅಜಾತ ನವಲಗುಂದ ನಾಗಲಿಂಗ ಮಹಾಸ್ವಾಮಿಗಳ ಜೊತೆ ಅತ್ಯುತ್ತಮವಾದ ಸ್ನೇಹ ಬಾಂಧವ್ಯವನ್ನು ಇಟ್ಟುಕೊಂಡಿರುವಂತಹ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಗರಗದ ಮಡಿವಾಳ ಜನವರು ಒಂದು ಸಲ ಒಕ್ಕುಂದ ಅನ್ನುವಂತಹ ನಾಯಕನು ಸ್ವಾಮಿಗಳನ್ನು ತಮ್ಮ ಊರಿಗೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಗುರುಗಳ ಹತ್ರ ಬಂದಿರ್ತಾನೆ, ಒಕ್ಕುಂದ ನಾಯಕ ಅಂಥೇಳಿ. ಆವಾಗ ಸನ್ನಿಧಾನಕ್ಕೆ ಬಂದು, ಪೂಜ್ಯರೇ, ಅಪ್ಪಾಜಿಯವರೇ, ನಮ್ಮೂರಿಗೆ ತಾವು ದಯಮಾಡಿಸ್ಬೇಕು, ದಯಮಾಡಿಸಿ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು. ತಮ್ಮ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೀನಿ. ನಿಮ್ಮಂತಹ ಮಹಿಮಾ ಪುರುಷರು ನಮ್ಮೂರಿಗೆ ಬರಬೇಕು ಅಂಥೇಳಿ ಕೇಳ್ಕೊಂಡಾಗ ಆ ಭಕ್ತನ ಪ್ರೀತಿಗೆ ಗುರು ಆಯಿತು ಅಂಥೇಳಿ ಒಪ್ಪಿಕೊಂಡ್ರು. ಮಡಿವಾಳೇಶ್ವರರು ಒಪ್ಕೊಂಡು ಊರಿಗೆ ಹೋದರು. ಆ ಊರಿಗೆ ಹೋದಾಗ ಆ ಒಕ್ಕುಂದ ನಾಯಕ ಅಂದ್ರೆ ಊರ ಹೆಸರು ಒಕ್ಕುಂದ. ನಾಯಕರು ಏನು ಮಾಡಿದರು, ಒಕ್ಕುಂದಕ್ಕೆ ಬಂದ ನಂತರ ಗುರುಗಳನ್ನು ಬಹಳ ಆದರ, ಆತಿಥ್ಯ, ಪ್ರೀತಿ ಮತ್ತು ಆರತಿ ಹೀಗೆಲ್ಲ ಮಾಡಿ ಗುರುಗಳನ್ನು ಗ್ರಾಮದೊಳಗೆ ಕರ್ಕೊಂಡು ಬಂದರು. ಎಲ್ಲಿ ನೋಡಿದ್ರು ಸಂಭ್ರಮದ ವಾತಾವರಣ. ಅಲ್ಲೆಲ್ಲೇ ಎಲ್ಲ ತಳಿರು ತೋರಣಗಳು, ಪೂರ್ಣ ಕುಂಭದ ಎಲ್ಲ ಮಹಿಳೆಯರು ಕುಂಭವನ್ನು ಹೊತ್ಕೊಂಡು ಸ್ವಾಗತವನ್ನು ಮಾಡಿದರು. ಎಲ್ಲರೂ ಕೂಡಿ ಪೂಜೆ ಮಾಡಿದರು, ಶಿವನಾಮಸ್ಮರಣೆಯನ್ನು ಮಾಡಿದರು. ನಾಯಕರು ಏನು ಮಾಡಿದರು, ಗುರುಗಳಿಗೆ ವ್ಯವಸ್ಥೆ ಮಾಡಲಿಕ್ಕೆ ಅವರಿಗೆ ಏನರ ಬೇಕಾಯ್ತು ಮಾಡ್ತು, ಪೂಜೆಗೆ ಇರಲಿಕ್ಕೆ, ಊಟಕ್ಕೆ ಬಡ್ಸಕ್ಕೆ ಮತ್ತು ಜಳಕಕ್ಕೆ, ಸ್ನಾನ ಕರ್ಮಾದಿಗಳಿಗೆ ಎಲ್ಲ ನೋಡ್ಕೊಳಕ್ಕೆ ಒಂದು ಸ್ವಲ್ಪ ಜನ ಬೇಕಲ್ರಿ, ಗುರುಗಳು ಬಂದಾರ ಅಂಥೇಳಿ ನಾಯಕರು ಏನು ಮಾಡಿದ್ರು, 3 ಜನನ್ನ ನೇಮಕ ಮಾಡಿದ್ರು. ಆ 3 ಜನರಲ್ಲಿ ಶಿವಲಿಂಗಪ್ಪ, ಗಂಗಣ್ಣ ಮತ್ತು ಮುದ್ದಣ್ಣ, ಮುದುಕಪ್ಪ ಅಂತಲೂ ಕರಿತಿದ್ರು ಮುದ್ದಣ್ಣಗೆ. ಇವರು 3 ಜನ ನೇಮಕ ಆಗಿದ್ರು. ನಾಯಕರ ಅವರು ನೇಮಕ ಮಾಡಿದ್ರು. ಇವರು 3 ಜನ ನೋಡ್ರಿ, 3 ಜನರೊಳಗೆ 3 ಜನರ ಬುದ್ಧಿ ಒಂದೇ ರೀತಿ ಇರಲಿಲ್ಲ. 3 ಜನರ ಬುದ್ಧಿ 3 ನಮೂನಿ. ಆಯಿತು, ನಾವೆಲ್ಲ ಗುರುಗಳ ಸೇವಾ ಮಾಡ್ತೀವ್ರಿ ಅಂಥೇಳಿ ನಾಯಕರು ಹೇಳ್ಯಾರು ಅಂಥೇಳಿ ಸೇವಾಕ್ಕೆ ನಿಂತರು. ರಾತ್ರಿ ಇರಲಿಕ್ಕೆ ವ್ಯವಸ್ಥೆ ಆಯಿತು, ಕೊಠಡಿ ವ್ಯವಸ್ಥೆ ಆಯಿತು, ಎಲ್ಲ ಹಾಸಿಗೆ ಹಸಿರು ಎಲ್ಲ ರೆಡಿ ಮಾಡಿದರು. ಊಟೋಪಚಾರ ಮುಗೀತು. ಆಯಿತು, ಗುರುಗಳು ಮಕ್ಕೋಲಿ ಅಂಥೇಳಿ ಅವ್ರು 3 ಜನ ತಮ್ಮ ಮನೆಗೆ ಹೋದರು. ಮರುದಿವ್ಸ ಬೇಗ ಹೇಳ್ಬೇಕಲ್ರಿ, ಯಾಕಂದ್ರೆ ಗುರುಗಳು ಬೆಳಗ್ಗೆ ಪ್ರಾತಃ ಕಾಲದೊಳಗೆ ಪೂಜೆ ಅದು ಮಾಡೋರು ಇರ್ತಾರೆ. ಅದರ ಸಲುವಾಗಿ ಇವರು 3 ಜನ ಬೇಗನೆ ಬಂದರು. ಬೇಗನೆ ಬಂದು ನೀರು ಕಾಯಿಸ್ಬೇಕಲ್ರಿ ಸ್ನಾನ ಮಾಡಕ್ಕೆ, ಅದಕ್ಕೆ ನೀರು ಕಾಯಿಸ್ಬೇಕು ಅಂಥೇಳಿ ದೊಡ್ಡದೊಂದು ಹಂಡೆ ಇಟ್ರು. ಹಂಡೆ ಅಂತಂದ್ರೆ ಈ ಭಾಗದೊಳಗೆ ತಾಮ್ರದ ಪಾತ್ರೆಗಳು, ದೊಡ್ಡ ದೊಡ್ಡ ಹಂಡೆ ಅಂತ ಇರ್ತಾವೆ ನೀರು ಕಾಸಕ್ಕೆ. ಅದನ್ನಿಟ್ರು, 3 ದೊಡ್ಡ ಕಲ್ಲಿಟ್ಟು, ದೊಡ್ಡ ಕಟ್ಟಿಗೆ ಹಾಕಿ, ಕಿಚ್ಚ ಹಾಕಿ ಹಂಡೆದೊಳಗೆ ನೀರು ಕಾಸಕತ್ರು.
ಈ ಹಂಡೆಯೊಳಗೆ ನೀರು ಕಾಸೋ ಸಂದರ್ಭದೊಳಗೆ ಒಬ್ಬ ಏನಂದ್ರು, ಈ ಗುರುಗಳನ್ನ ನಾಯಕರು ನಮ್ಮ ಊರಿಗೆ ಕರ್ಕೊಂಡು ಬಂದಾರ, ಮತ್ ಇವ್ರ ಶಕ್ತಿ ಯುಕ್ತಿಗಳು ಏನ್ರಿ ನಿಮಗ್ ಗೊತ್ತದಾವನಪ್ಪ ಅಂತ ಹೇಳಿ ಒಬ್ಬ ಅಂದ. ಅವಾಗ ಇನ್ನೊಬ್ಬ ಏನಂದ, ಅವರು ಮಹಿಮಾ ಪುರುಷರಿದ್ದಾರ, ಬಹಳಷ್ಟು ಪವಾಡಗಳನ್ನ ಮಾಡ್ಯಾರ, ಬಂಗಾರದ ರಸವನ್ನ ಒಂದು ಸರ್ತಿ ಕುಡ್ದವರು ಇದ್ದಾರ, ನಾಗಲಿಂಗಜವರು ಈ ಪವಾಡ ಮಾಡಿದ್ರು. ಕುದಿಯುವಂತ ಬಂಗಾರದ ಅದೆಲ್ಲ ಕುದಿಯುವಂತ ಪಾಕವನ್ನ ಕುಡಿದು ತಮ್ಮ ಗುದದಿಂದ ಬಂಗಾರದ ಸಲಾಕಿಯನ್ನು ಹೊರಗೆ ತೆಗೆದಿದ್ರು ಜಮಖಂಡಿ ಒಳಗೆ. ಈ ಸನ್ನಿವೇಶವನ್ನ ನಾನು ಈಗಾಗಲೇ ವಿಡಿಯೋದೊಳಗೆ ಹೇಳೇನಿ ನಾನು ಅವರ ಇತಿಹಾಸದೊಳಗೆ. ಇವರು ಕೂಡ ಮಡಿವಾಳ ಜನವರು ಕೂಡ ಕುದಿಯುವಂತಹ ಸೀಸದ ಗುಂಡದ ಪಾಕ ಏನಿತ್ತು ಅದರ ರಸವನ್ನ ಕುಡಿದು ಸೀಸದ ಗುಂಡನ್ನ ತಮ್ಮ ಗುದದ ಮೂಲಕ ಹೊರಗೆ ಹಾಕಿದ್ರು. ಹಿಂಗ ಇವರು ಲೀಲೆಗಳನ್ನ ಕೇಳಿದಂತ ವ್ಯಕ್ತಿ ಹಿಂಗೆಲ್ಲ ಮಾಡ್ಯಾರಪ್ಪ, ಅವ್ರಿಗೆ ಏನೂ ಆಗುದಿಲ್ಲ ಅಂತ ಸುಡು ಸುಡು ಪಾಕವನ್ನ ಕುಡಿದ್ರು ಕೂಡ ಅವ್ರಿಗೆ ಏನೂ ಆಗಿಲ್ಲ, ಇಂಥ ಮಹಿಮಾ ಪುರುಷರಿದ್ದಾರ ಅಂತ ಹೇಳಿ ಒಬ್ಬ ಅಂದ. ಇನ್ನೊಬ್ಬ ಹಿಂಗ್ ಕೇಳ್ಯಾನ, ಒಬ್ಬ ಉತ್ತರ ಕೊಟ್ಟಾನ, ಇನ್ನು ಮೂರನೇದ ಅವ್ ಸುಮ್ಮಿರ್ಬೇಕಲ್ರಿ, ಹಂಗಾದ್ರ ನಾವು ಏನಾದ್ರು ಒಂದು ಮಾಡೋಣ ಅಂತ ಅಂದ. ನೋಡ್ರಿ ಬುದ್ಧಿ ಹೆಂಗಿರ್ತಾವ ಮನುಷ್ಯನು ಅಂತಂದ್ರ, ಎಲ್ಲಾರು ಗುರುಗಳನ್ನ ಪರೀಕ್ಷೆ ಮಾಡೋರೇ ಹೊರತು ಗುರು ಏನ್ ನಮ್ಗ ಕಲಿಸ್ಲಿಕ್ಕತ್ತಾನ, ಸಮಾಜಕ್ಕೆ ಏನ್ ಸಂದೇಶ ನೀಡ್ಲಾತಾನ ಅನ್ನೋದನ್ನ ಬಿಡ್ತಾರೋ. ಆದ್ರೆ ಬೇರೆ ಗುರುಗಳನ್ನ ಪರೀಕ್ಷೆ ಮಾಡೋದು, ಅವರನ್ನ ತರ್ಕಕ್ಕೆ ಹಚ್ಚೋದು, ಅವರಿಂದ ಸಮಸ್ಯೆಗಳನ್ನ ಮೈಮೇಲೆ ಹೇಳ್ಕೊಳ್ಳೋದು, ಇಂಥದ್ದು ಜನ ಬಹಳ ಐತಿ. ಈಗ ಮೊದಲು ಇತ್ತು, ಈಗಲೂ ಈಗ ಅತಿಯಾಗೈತಿ ಈಗ ಅಷ್ಟೇ. ಹಂಗ ಮೂರನೇ ನಾವೇನಂದ, ಮತ್ ನಾವು ಒಂದು ಕೆಲಸ ಮಾಡೋನು, ಹೆಂಗಿದ್ರು ನೀರು ಕಾಸಾಕತ್ತೀವು, ಬಹಳಷ್ಟು ನೀರು ಕಾಸುನು, ಕುದಿ ಬರಂಗ ಕಾಸುನು, ಕೊತ್ತ ಕುದಿಬೇಕವು ನೀರು ಅಂತ ಕುದಿ ನೀರನ್ನ ತಗೊಂಡು ಹೋಗಿ ನಾವು ಪೂಜರಿಗೆ ಗುರುಗಳಿಗೆ ಏನಪ್ಪಾ ಅಂತಂದ್ರೆ ಕೊಟ್ಟು ಬಿಡೋನು, ಅವ್ರು ಸ್ನಾನ ಮಾಡ್ತಾರೋ ಇಲ್ಲೋ ಗೊತ್ತಾಕೈತಿ ಅಂತ ಅಂದ. ಹಂಗ ಮಾಡೋದು ತಗೋ ಅಂತ ಹೇಳಿ ಮೊದಲು ಹೇಳ್ದ. ಆಯ್ತು ನೋಡ್ರಿ, ಎಲ್ಲ ತಿಳ್ಕೊಂಡವ್ರು ಒಂದಿಬ್ಬರು ಜನ ತಿಳ್ಕೊಂಡವ್ರು ಇದ್ರು ಗುರುವಿನ ಮಹಿಮೆಯನ್ನ. ಅವರು ಬ್ಯಾಡಪ್ಪ ಗುರುವನ್ನ ಪರೀಕ್ಷೆ ಮಾಡೋದು ಬ್ಯಾಡ ಅನ್ನೋದು ಬಿಟ್ಟು ತಾವು ಪರೀಕ್ಷೆಗೆ ಇಳಿದ್ರು. ಅವಾಗ 3 ಜನ ಕೂಡಿ ಏನ್ ಮಾಡಿದ್ರು, ನೀರ್ ಕಾದಾವ ಕೈ ಹಾಕಿ ನೋಡ್ತಾರ, ನೀರ್ ಕಾದಾವ ಸುಡ್ಲಿಕ್ಕತ್ತಾವ, ಇನ್ನ ಕಾಸೋನ್ ಗಪ್ಪ ಅಂತ ಹೇಳಿ ಮಣಗಂಡ ಕೆಚ್ಚ ಹಾಕಿ ಕಟ್ಟಿಗೆ ಹಾಕಿ ಜೋರ್ ಹಂಗೆ ಉರಿ ಹಚ್ಚಿ ನೀರ್ ಕಾಸರು. ನೀರು ಕೊತ ಕುದಿಲಕ್ಕೈತ್ರಿ. ಗುಂಡಿಗೆ ಏನು ಮುಚ್ಚಿದ್ರಲ್ಲ ತಾಮ್ರದ ಹಂಡೆ ಮ್ಯಾಗಿನ ತಾಟ ಟಪ 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 ಉಗಾಕ ಜಿಗಿಲಕ್ಕೈತು, ಅಷ್ಟು ನೀರು ಕುದಿಯಾಕತ್ತಿದ್ದು. ಅವಾಗ ಒಬ್ಬ ಹೇಳ್ಕೊಂತ ಬಂದ, ಪೂಜರ ಮತ್ತ ನೀರ್ ಕಾದಾವು, ನಾವ ನೀರ್ ಹಾಕ್ತಿವಲ್ರಿ ನಿಮ್ಗ, ನೀವು ಎರ್ಕೊಂಡು ಬಿಡಕ್ರಿ ಅಂತ ಹೇಳಿ. ಆಯ್ತಪ್ಪ, ಮತ್ತ ನೀರ್ ಚಲೋ ಕಾಸಿದ್ರಿ ಅಂದ್ರ ಎರ್ಕೊಂತನು ನೀವ ನೀರ್ ಹಾಕಕ್ರೆ, ಎಣ್ಣೆ ಹಚ್ಕೋಲ್ ಏನಂದ್ರ ಅವ್ರು. ಯಾಕಂದ್ರ ಎಣ್ಣೆ ಹಚ್ಚಿ ಎರ್ಕೋಬೇಕಲ್ರಿ. ಈಗ ನಾವೆಲ್ಲ ಹೆಂಗಾರ ಎರ್ಕೊಂತೀವ ಅಂತಂದ್ರ ಹಬ್ಬ ಬಂದಾಗಷ್ಟ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು ತಲೆಗೆ. ಆಯ್ತು, ಎರ್ಕೋತ್ ಮುಂದೆ ಶಾಂಪೂ ಹಾಕೊಂಡು ಅದನ್ನೆಲ್ಲ ಸ್ವಚ್ಛಂಗೆ ಮತ್ತೆ ಎಣ್ಣೆ ಎಲ್ಲ ಹೋಗಿಸ್ಕೊಂಡ್ ಬಿಡ್ತೀವಿ ನಾವು. ಅದು ಇನ್ನು ನಮ್ಮದು ಇದು ಬೇರೆ. ಆ ಅಭ್ಯಂಗ ಸ್ನಾನ ಮಾಡುವುದು ಅಂತ ಹೇಳಿ ಗುರುಗಳು ಏನ್ ಮಾಡಿದ್ರು, ಮೈ ತುಂಬ ಎಣ್ಣೆ ಹಚ್ಕೊಂಡ್ರು. ಎಲ್ಲ ಕೊಬ್ಬರಿ ಎಣ್ಣೆ ತಲೆಗೆ ಮೈಗೆ ಎಲ್ಲ ಹಚ್ಕೊಂಡ ಬಚ್ಚಲಾಗಿ ಹೋಗಿ ಕುಂತ್ರು. ತೊಗೊಂಬರ್ಲೆ ಮತ್ತ ನೀರ್ ಕಾದಾವನ ಅಂತ ಹೇಳಿ. ಆಯ್ತ್ರಿ ಅಪ್ಪಾರ ತಂದಿವ್ರು ಅಂತ ಹೇಳಿ ಇವ್ರು ಏನ್ ಮಾಡಿದ್ರು, ಅಂತಹ ಕುದಿ ನೀರನ್ನ ಬಕೆಟ್ದೊಳಗೆ ತುಂಬಿಕೊಂಡ್ರು. ಅವಾಗೆಲ್ಲ ಹಿತ್ತಾಳೆ ಬಕೆಟ ಮತ್ತ ಸ್ಟೀಲ್ ಬಕೆಟ, ಈ ರೀತಿ ಹಿತ್ತಾಳೆ ಬಕೆಟ್ಗಳು ಇದ್ದು, ಸ್ಟೀಲ್ದೆಲ್ಲ ನಡಬರ್ಕ್ ಬಂದಾವು. ಮೊದಲೆಲ್ಲ ಹಿತ್ತಾಳೆ ಬಕೆಟ್ ಇದ್ದು, ಹಿತ್ತಾಳೆ ದೊಡ್ಡ ಬಕೆಟದೊಳಗೆ ನೀರು ತುಂಬಿಕೊಂಡ್ರು. ತಾಮ್ರದ ಹಂಡೆ, ಹಿತ್ತಾಳೆ ಬಕೆಟ ಹಿಂಗೆಲ್ಲ ಇದ್ದು ಮೊದಲ ತುಂಬಿಕೊಂಡು, ಅಪ್ಪಾರ ಎಣ್ಣೆ ಹಚ್ಕೊಂಡು ಕುಂತೇರೇನ್ರಿ? ಕುಂತೀವ್ರಪ್ಪ. ನೀರ್ ಹಾಕೋನೇನ್ರಿ ಅಪ್ಪಾರ? ಹಾಕ್ರಲ್ಲೋ, ಟೈಮ್ ಆಗ್ತೈತಿ, ಲಘು ಹಾಕ್ರಿ ಅಂದಾಗ ತಂಬಗ್ಯಾಗಿಂದ ನೀರು ತಗೊಂಡ ಕುದಿ ನೀರನ್ನ ಗರಗದ ಮಡಿವಾಳಜ್ಜನವ್ರ ತಲೆ ಮ್ಯಾಗ ಸುರಿದು ಬಿಟ್ರು. ನೋಡ್ರಿ ಎಂತ ಪರೀಕ್ಷೆಗಳನ್ನ ಮಾಡ್ತಾರೋ ಭಕ್ತರು, ಎಂತ ಪರೀಕ್ಷೆ ಮಾಡ್ತಾರೋ. ಅಂತಹ ಸುಡು ಮೈ ಮ್ಯಾಗ ನೀರು ಬಿದ್ರ ಗುರು ಒಂದ್ ಸ್ವಲ್ಪ ಇದನ್ನ ಚೀರ್ಲಿಲ್ಲ, ಸುಡ್ಲಾತಾವ ಹೇಳಿ ಚೀರ್ಲಿಲ್ಲ, ಒದರ್ಲಿಲ್ಲ. ಮೈ ಹಗರಾಯ್ತು ನೋಡ್ಲೆ, ಹಾಕ್ರಲೆ ನೀರ್ ಅಂದ್ರ ಅವ್ರು ಮಡಿವಾಳಜ್ಜನವ್ರು. ಇವ್ರು ಹಂಗ ತುಂಬಿ ಬಿಸಿ ನೀರು ತಲೆ ಮ್ಯಾಗ ಸುರುವವ್ರು. ತೊಗಲು ಸುಟ್ಟು ಹೋಗ್ಬೇಕ್ರಿ, 100 ಡಿಗ್ರಿ ಸೆಲ್ಸಿಯಸ್ ನೀರು ಕುದಿಬೇಕಂದ್ರ.
ಅಂತಹ ಕುದಿಯುವಂತಹ ನೀರನ್ನ ನಾವು ಬೇರೆ ಸುಮ್ಮ ಕೈ ಹಾಕ್ರೆ ಕೈ ಸುಟ್ಟು ಹೋಕೈತಿ. ಅಂಥದ್ರೊಳಗೆ ತಂಬಗಿಲ್ಲ ತುಂಬಿ ತುಂಬಿ ಗುರುವಿನ ಮ್ಯಾಗ ಹಾಕ್ತಾರಂದ್ರ ಅದು ಎಂತಹ ಮನಸ್ಥಿತಿ ಇರ್ತೈತಿ ಜನರಲ್ಲಿ. ಕೇಳಿದ್ರೆ ನಮಗೆ ಒಂದು ರೀತಿ ಅನಿಸ್ತೈತಿ. ಆದ್ರೆ ಮಾಡುವಾಗ ಅವ್ರಿಗೆ ಏನು ಅನಿಸ್ಲಿಲ್ಲೋ ಏನು ಯಾರು ಗೊತ್ತು. ಎಷ್ಟು ಆ ಗುರುವಿನ ಜೀವ ಮರಗಿರ್ಬೇಕ್ರಿ ಆ ಸಂದರ್ಭದೊಳಗೆ. ಆದ್ರೆ ಅವರೆಲ್ಲ ಸಿದ್ಧಿ ಪುರುಷರು, ಅವ್ರಿಗೆ ಏನು ಆಗಲಿಲ್ಲ. ಅವ್ರು ಹಾಕ್ರಲೆ ಶಿಸ್ತು ನೀರು ಹಾಕ್ರಿ ಅಂತಂದ್ರು. ಇವ್ರು ಹಂಗ ತುಂಬ್ಕೊಂಡು ಬರೋರು ಸುರುವರು, ತುಂಬ್ಕೊಂಡು ಬರೋರು ಸುರುವರು. ಅದ್ರೊಳಗೆ ಒಬ್ಬ ಏನಂದ, ಅಪ್ಪಾರ ನೀರು ಸರಿಯಾಗಿ ಕಾದಾವೋ ಇಲ್ಲೋ, ನೀ ಇನ್ನ ಹೆಚ್ಚ ಕಾಸುಂಡ್ರಿ ಅಂತಂದ್ರು. ನೋಡ್ರಿ ಮನಸ್ಥಿತಿ ಹೆಂಗಿರ್ತದೆ. ಅವಾಗ ಗರಗದ ಮಡಿವಾಳ ಜನವ್ರ ಅಂತಾರ, ಇನ್ನೊಂದ್ ಸ್ವಲ್ಪ ಕಿಚ್ಚ ಜೋರಂಗ್ ಮಾಡ್ರಿ, ಜೋರ್ ಉರಿ ಹಚ್ಚ್ರಿ, ಇನ್ನ ಎಷ್ಟು ಕಾಯ್ತಾವ ಕಾಯಿಲೆವು, ನನಗೆ ತೃಪ್ತಿ ಆಗುವವರಿಗೆ ಹಾಕ್ರಿ ಅಂತ ಹೇಳಿ ಮಣಗಂಡ ಜೋರ್ ಈ ಕಡೆ ಹೊರಗೆ ಉರಿ ಹೆಚ್ಚಾರ. ಕುದಿ ಕುದಿ ನೀರನ್ನ ತಂದ ಗುರುವಿನ ಮ್ಯಾಗ ಸುರುಲಾಕತ್ತಾರ. ಶಿಸ್ತು ಜಳಕಾಯ್ತು. ಗುರು ಏನು ಒಂದು ಮಾತಾಡ್ಲಿಲ್ಲ. ಎಲ್ಲ ಶಿಸ್ತು ಜಳಕಾಯ್ತು. ಆಯ್ತ್ರಪ್ಪ, ಶಿಸ್ತಾಯ್ತನ್ರಪ್ಪ, ನಿಮಗೆ ಸಂತೃಪ್ತಿ ಆಯ್ತೋ ಇಲ್ಲೋ ಅಂತ ಹೇಳಿ ಕೇಳ್ರಿ. ನೀರು ಹಾಕವ್ರ ದಣದ್ರೆ ವಿನಃ ಗುರು ಅಲ್ಲಿ ದಣಿಲಿಲ್ಲ, ಚೀರ್ಲಿಲ್ಲ. ಆ ಸುಡುವಿನಂತ ನೀರು ಹಾಕೊಂಡ್ರು ಕೂಡ ಒಂದು ಚೀರ್ಲಿಲ್ಲ, ಒಂದು ಒದರ್ಲಿಲ್ಲ. ಇವರೇ ದಣದ್ರು, ನೀರು ತಂದು ಹಾಕವ್ರೇ ದಣದ್ರು. ಅವಾಗ ಗುರು ತಮ್ಮ ಬಟ್ಟೆಗಳನ್ನ ಬದಲಾಯಿಸ್ಲಾಕ ಅವರು ಆಯ್ತಪ್ಪ ಇನ್ನ ಪೂಜೆ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿ ಅನ್ನುವಷ್ಟ್ರೊಳಗೆ ಊರೊಳಗಿಂದ ಒಂದಿಬ್ರು ಜನ ಓಡ್ಕೊಂತ ಬಂದ್ರು. ಓಡ್ಕೊಂತ ಬಂದು ಇವ್ರೇನು 3 ಜನ ಇದ್ರಲ್ಲ, ಈ ಶಿವಲಿಂಗಪ್ಪ, ಗಂಗಣ್ಣ ಮತ್ತು ಮುದ್ದಣ್ಣಗೆ ಮುದಕಪ್ಪನು ಅಂತ ಕರಿತಿದ್ರು. ಏ ಶಿವಲಿಂಗಪ್ಪ, ಮುದಕಪ್ಪ, ಗಂಗಣ್ಣ, ನಿಮ್ಮ ಮನಿಗಳಿಗೆ ಬೆಂಕಿ ಹತ್ತೈತ್ರೋ ಅಂತ ಹೇಳಿ ಓಡ್ಕೋತ ಬಂದ. ಬೆಂಕಿ ಹತ್ತೈತ್ರೋ ಮನಿಗಳಿಗೆ ಅಂತ ಹೇಳಿ ಓಡ್ಕೋತ ಬಂದಾಗ ಇಬ್ಬರು ಜನ ಕೈಯಾಗಿನ ತಂಬಿಗೆ ಒಗದವ್ರ ಓಡ್ಕೊಂತ ಹೋದ್ರು. ಮನಿಗೆ ಬೆಂಕಿ ಹಿತ್ತು ಅಂತ ಹೇಳಿ. ಆಗ ಅಲ್ಲೊಬ್ಬ ಏನು ನಿಂತಿದ್ರಲ್ರಿ, ಮೊದಲು ಹೇಳಿದ್ನಲ್ಲ ಗುರುವಿನ ಮಹಿಮೆ ಅಪಾರ ಐತೆ ಅಂತ ಹೇಳಿ ಒಬ್ಬ ಏನ್ ಹೇಳಿದಲ್ಲ, ಅವ ಅಲ್ಲೇ ನಿಂತ ಓಡಿ ಹೋಗ್ಲಿಲ್ಲ. ಅವ ಯಾರು ಅಂತಂದ್ರ ಮುದಕಣ್ಣ. ಆ ಮುದಕಣ್ಣ ಏನ್ ಮಾಡಿದ ಅಂತಂದ್ರ ಮನಿಗೆ ಓಡಿ ಹೋಗ್ಲಿಲ್ಲ. ಅವಂಗ ಗೊತ್ತಾಯ್ತು, ಓಹೋ ಇಂಥ ಶಕ್ತಿಶಾಲಿ ಗುರುಗಳನ್ನ ನಾವು ಪರೀಕ್ಷೆ ಮಾಡಿ ಜೋರಂಗೆ ಉರಿ ಹಚ್ಚಿ ಇಲ್ಲಿ ನೀರು ಹಾಕಿದ್ದಕ್ಕನ ನಮ್ಮ ಮನೆಗೆ ಉರಿ ಹತ್ತೈತಿ ಅಂತ ಅವಂಗ ಅರ್ಥ ಆಯ್ತು. ಅರ್ಥ ಆದ ನಂತರ ಗುರುವಿನ ಕಾಲ ಮ್ಯಾಗ ಬಿದ್ದ. ಯಪ್ಪ ಗುರುವೇ, ನಾವು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟಿವಪ್ಪ, ಬಹಳ ದೊಡ್ಡ ತಪ್ಪು ಮಾಡಿವಪ್ಪ. ಯಪ್ಪ ಹಿಂಗಾಗಬಾರ್ದಾಗಿತ್ತಪ್ಪ, ತಪ್ಪು ಮಾಡಿವ. ನಮ್ದು ತಪ್ಪನ್ನ ಕ್ಷಮಿಸು ತಂದೆ, ಕ್ಷಮಿಸು. ನೀನು ಕ್ಷಮಿಸದೆ ಮತ್ತಾರು ನಮ್ಮನ್ನ ಕ್ಷಮಿಸಲಾಕ ಸಾಧ್ಯದ? ಕ್ಷಮಿಸಪ್ಪ, ಕ್ಷಮಿಸು ತಂದಾಗ ಗುರು ಅಂದ್ರು. ಗುರು ನೋಡ್ರಿ ಮಾತೃಸ್ವರೂಪಿ. ತಪ್ಪು ಮಾಡಿರ್ತೀವಿ ನಾವು, ಏನೋ ಅರಿಯದೆ ತಪ್ಪು ಮಾಡ್ಯಾರೋ ಅಂತ ಹೇಳಿ ಗುರು ಕ್ಷಮಿಸ್ತಿರ್ತಾನ. ಕ್ಷಮಾಗುಣ ಉಳ್ಳವನೇ ಗುರುವಾಗಿರ್ತಾನ. ಗುರು ಏನ್ ಮಾಡಿದ್ರು ಅಂತಂದ್ರ, ಆಯ್ತಪ್ಪ ಮತ್ತ ಬಿಸಿ ನೀರಾಗ ಸ್ವಲ್ಪ ತಣ್ಣೀರ್ ಹಾಕ್ಲಿ, ತಾನ ಶಾಂತ ಆಗುದಿಲ್ಲ ಏನಂದ್ರ ಅವ್ರು. ಬಿಸಿನೀರ್ ಏನು ಸುಡ್ಲಿಕ್ಕತ್ತೈತಿ ಅಂತ ಸುಡುದ್ರೊಳಗ ತಣ್ಣೀರ್ ಹಾಕಿ ಬಿಡ್ರಿ, ತಾನ ಶಾಂತ ಆಕೈತಿ ಅಂತ ಅಂದಾಗ ಮುದಕಪ್ಪ ಅಂತ ಏನಿದ್ದಲ್ಲ, ಅವ ಹೋಗಿ ಬಡ ಬಡ ತಣ್ಣೀರ್ ತಂತಂದ ಹಂಡೆದೊಳಗ ಹಾಕಿದ. ಗುರು ಇನ್ನ ಬಚ್ಚಲಾಗಿಂದ ಹೊರ ಹೋಗಿಲ್ಲ, ಒರೆಸ್ಕೋಬೇಕಾಗಿತ್ತು. ಗುರುವಿನ ಸ್ನಾನ ಮುಗ್ದೈತಿ. ಯಪ್ಪ ನಿನಗ ತಂಪ ಆಗ್ಲಿಗಪ್ಪ ಅಂತ ಹೇಳಿ ಗುರುವಿನ ಮ್ಯಾಗನು ಏನ್ ಮಾಡಿದ ಅಂತಂದ್ರ ತಂಪನು ನೀರು ತಂದು ಹಾಕಿದ. ಹಾಕಿ ಯಪ್ಪ ನಿನಗೆ ತಂಪ ಆಯ್ತಿಲ್ಲಪ್ಪ, ಯಪ್ಪ ನಮ್ದು ಕ್ಷಮಾ ಮಾಡು ಅಂತಂದ. ಆಯ್ತು ಏನಾಗುದಿಲ್ಲ, ಏನು ಕಾಳಜಿ ಮಾಡಕ್ ಹೋಗ್ಬೇಡ್ರಿ, ಹುಚ್ಚುಗೊಡ್ರ ಅಂದ್ರು. ಅಷ್ಟ ಅನು ತಡ ಇಲ್ಲ, ಇಬ್ರು ಜನ ಏನು ಓಡೋಗಿದ್ರಲ್ರಿ, ಇವ್ರು ಬೆಂಕಿ ಆರಿಸ್ಬೇಕಂತೇಳಿ ನೀರು ಗೊಜ್ಜಿ ಆರಿಸ್ಬೇಕಂದ್ರು ಆರ್ತಿಲ್ಲಾಗಿತ್ತು. ಯಾವಾಗ ಈ ಕಡೆ ಮುದಕಪ್ಪ ಗುರುಗಳ ಮ್ಯಾಗ ತಂಪು ನೀರು ಹಾಕಿದ್ದ, ಜೋರಂಗೆ ಮಳೆ ಸುರಿದ್ ಬಿಡ್ತು. ಬಹಳ ಜೋರು ಅಂದ್ರೆ ಏನ್ರಿ, ಗುಡುಗು ಸಿಡಿಲಿನ ಭಯಂಕರ ಜೋರು ಮಳೆ ಸುರಿತು. ಎಲ್ಲ ಹತ್ತಿದ ಬೆಂಕಿಯೆಲ್ಲ ನಂದಿ ಹೋಗಿಬಿಡ್ತು. ಈಗಿನ ಗತಿ ಅವಾಗೆಲ್ಲ ಕಾಂಕ್ರೀಟ್ದು ಸಿಮೆಂಟದು ಮನೆಗಳಲ್ಲ, ಅವೆಲ್ಲ ಕಟ್ಟಿಗೆ ಮನೆಗಳು. ಎಲ್ಲ ತೊಲಿ ಅದು ಇದು ಎಲ್ಲ ಕಟ್ಟಿಗೆ ಇರ್ತಾವ. ಹಳೆ ಮನಿ ಯಾವ ಕೆಲವೊಂದಿಷ್ಟು ಮನಿ ಅದಾವ,
ಈಗೆಲ್ಲ ನೋಡ್ರಿ, ಈಗೆಲ್ಲ ಮತ್ತೆ ಎಲ್ಲರ ಕೈಯಾಗ ದುಡ್ಡು ಆಡ್ಲಿಕ್ಕತ್ತದ, ದೊಡ್ಡ ದೊಡ್ಡ ಮನಿ ಕಟ್ಕೊಂಡಾರ. ಈಗೆಲ್ಲ ಮನಿಗೆ ಬೆಂಕಿ ಹತ್ತೋದೇ ಇಲ್ಲ. ಯಾಕಂದ್ರೆ ಎಲ್ಲಿ ಹತ್ಲಾಕ ಏನು ಅವಕಾಶ ಅದ ಇಲ್ಲ, ಕಟ್ಟಿಗೆನೇ ಎಲ್ಲ ಏನು ಮನ್ಯಾಗ. ಮೊದಲೆಲ್ಲ ಕಟ್ಟಿಗೆ ಮನಿ, ಕಟ್ಟಿಗೆ ಕಿಟಕಿ ಬಾಗಿಲು ಅದು ಇದು ಎಲ್ಲ ಮನ್ಯಾಗ ಅವು ಮಂಚಗಳು ಎಲ್ಲ ಕಟ್ಟಿಗೆ ಇರ್ತಿದ್ವು ಎಲ್ಲ. ಹಿಂಗಾಗಿ ಜೋರಂಗೆ ಮಳೆ ಸುರಿತು, ಹೊರಗಿಂದೆಲ್ಲ ಬೆಂಕಿ ಆರಿತು, ಒಳಗಿಂದೆಲ್ಲ ನೋಡ್ ಹೊಡೆದ ಹೆಂಗೋ ಆರು ಹೋಗಿಬಿಡ್ತೆಲ್ಲ. ಅವರಿಬ್ಬರು ಓಡ್ಕೊಂತ ಬಂದ್ರು, ಅಯ್ಯಪ್ಪ ನಮ್ದು ತಪ್ಪಾಗಿತ್ತು ಕ್ಷಮಿಸ್ರಿ ಅಂತ ಹೇಳಿ ಬೇಡ್ಕೊಂಡ್ರು. ಹಿಂಗೆ ಗುರುವಿನ ಪರೀಕ್ಷೆ ಮಾಡ್ಲಾಕ್ ಹೋಗಿ ಎಷ್ಟೋ ಜನ ಸಮಸ್ಯೆಯನ್ನ ತಂದ್ಕೊಂಡವ್ರು ಅದಾರ. ಇನ್ನೂ ಆದ್ರೂ ಗುರುವನ್ನ ಪರೀಕ್ಷೆ ಮಾಡಿ ಸಮಸ್ಯೆಯನ್ನ ತಂದುಕೊಲಿಕ್ಕೆ ಹತ್ತಾರ. ಇನ್ನೊಂದು ದೃಷ್ಟಾಂತ ಹಿಂಗದಲ್ಲ, ಚಲ್ಲಿ ಗ್ರಾಮ ತಿಂತು. ಚಲ್ಲಿ ಗ್ರಾಮ ಅಂತಂದ್ರೆ ಅದು ಮೊದಲ ಅದಕ್ಕೆ ಚಲ್ಲಿ ಅಂತ ಇರಲಿಲ್ಲ. ಯಾಕೆ ಚಲ್ಲಿ ಗ್ರಾಮ ಅಂತ ಹೇಳಿ ಬಂತು, ಅಲ್ಲಿ ಏನು ಘಟನೆ ಆಯಿತು ಅಂತಂದ್ರೆ, ಶಿವಯೋಗಿಗಳು ಹಗಲು ರಾತ್ರಿ ಮಳೆ ಗಾಳಿ ಬಿಸಿಲು ನೆರಳು ಏನು ನೋಡ್ತಿಲ್ಲಾಗಿದ್ರು ಅವರು. ಅವ್ರಿಗೆ ಏನು ಇದ್ರದ್ದು ಭೇದವೇ ಇಲ್ಲ. ರಾತ್ರಿನೂ ಹೋಗವ್ರ ತಿರುಗಾಡ್ಕೊಂತ, ಹಗಲಿನೂ ಹೋಗವ್ರ, ಹಂಗ ಸಂಚಾರ ಮಾಡ್ಕೊಂತ ಹೋಗವ್ರು. ಇಲ್ಲೇ ಮಠ ಕಟ್ಟಿ ಇಲ್ಲೇ ನಿಲ್ಲಬೇಕು ಅನ್ನೋದು ಎಲ್ಲ ಲಾಸ್ಟಕ್ಕದು. ಆದ್ರೆ ಅವ್ರ ಜೀವಿತಾವಧಿಯವರೆಗೆ ಇರುವವರೆಗೂ ಬರೇ ತಿರುಗಾಡೋದು ಮಾಡ್ರ ಅವ್ರು. ನಾಗಲಿಂಗಜ್ಜವರು, ಇವರು ಸಿದ್ಧಾರೂಢರು, ಅವರು ಎಲ್ಲರೂ ಬರೇ ತಿರುಗಿ ಪ್ರತಿಯೊಂದು ಊರಿಗೆಲ್ಲ ಎಷ್ಟು ಸಾಧ್ಯ ಐತೋ ಅಷ್ಟು ಜ್ಞಾನವನ್ನ ಅವರು ಉಣಿಸೋರು. ಊಟ ಉಣಿಸೋದು ಬೇರೆ, ಜ್ಞಾನ ಉಣಿಸೋದು ಅತ್ತಾರ ಅದಕ್ಕೆ. ಆ ಜ್ಞಾನ ಉಂಡವ್ರೆಲ್ಲ ಸಂತೃಪ್ತ ಆಗ್ತಾರ. ಊಟ ಉಂಡವ್ ಒಂದ ಹೊತ್ತಿಗೆ ಸಂತೃಪ್ತ ಅಷ್ಟೇ, ಅವನು ಇನ್ನೊಂದು ಹೊತ್ತಿಗೆ ಅವಂಗ ಮತ್ತೆ ಹೊಟ್ಟೆ ಹಸೋದು. ಅದ ಜ್ಞಾನದ ಹಸಿವನ್ನ ಯಾವ ನೀಗಿಸ್ತಾರಲ್ಲ, ಆ ಜ್ಞಾನದ ಊಟವನ್ನು ಯಾರು ಉಂಡಿರ್ತಾರ ಅವ್ರಿಗೆ ಜೀವನ ಪರ್ಯಂತ ಸಂತೃಪ್ತ ಭಾವ. ಹಿಂಗೆ ಹೋಗುವಂತ ಸಂದರ್ಭದೊಳಗೆ ಏನಾಯ್ತು, ಒಂದು ಊರನ್ನ ಪ್ರವೇಶ ಮಾಡಿದ್ರು. ಈಗ ಅದಕ್ಕೆ ಚಲ್ಲಿ ಗ್ರಾಮ ಅಂತ ಕರೀತಾರ. ಆ ಮೊದಲಿನ ಊರ ಹೆಸರು ಏನಂತ ನನಗೂ ಗೊತ್ತಿಲ್ಲ. ಅದು ಆ ಊರನ್ನ ಪ್ರವೇಶ ಮಾಡಿದಾಗ ಆ ಊರಿನ ಕಟ್ಟಿ ಮ್ಯಾಗ ರುದ್ರಪ್ಪ ಅಂತ ಹೇಳಿ ಒಬ್ಬ ಮಲ್ಕೊಂಡಿದ್ದು. ರುದ್ರಪ್ಪ ಬಹಳ ಶಿವಧ್ಯಾನವನ್ನ ಮಾಡುವಂತ ಶಿವಭಕ್ತನಾಗಿದ್ದ ರುದ್ರಪ್ಪ. ಯಾರ ಪರಪುರುಷರು ಇರಲಿ ಅವರಲ್ಲಿ ಆ ದೈವೀ ಸ್ವರೂಪವನ್ನ ಮಾತ್ರ ಕಂಡುಕೋತಿದ್ದ. ಇನ್ನು ಇಂಥ ಮಹಾಪುರುಷರು ಬಂದ್ರೆ ಅವರ ಸಂಘವನ್ನ ಬಿಡ್ತಲಾಗಿದ್ದ. ಸದಾ ಗುರುವಿನ ಸಂಗಡ ಇರಾವ್. ಯಾರು ಬೇಕಾದವ್ರು ಬರ್ಲಿ, ಗುರು ಸಾದಾ ವ್ಯಕ್ತಿಗಳು ಬಂದ್ರೇ ಅವರಲ್ಲಿ ಶಿವಸ್ವರೂಪಿಯನ್ನ ಕಾಣುವಂತಹ ರುದ್ರಪ್ಪ ಇನ್ನು ಮಡಿವಾಳಜ್ಜನವರು ಬಂದಾರಂದ್ರ ಅವ್ರ ಸಂಘ ಬಿಡ್ತಾನೇನು? ಬಿಡುವುದಿಲ್ಲ. ಶಿವಯೋಗಿಗಳು ಬಂದ್ರು, ಮಡಿವಾಳಜ್ಜನವರು ಬಂದ್ರು. ರುದ್ರಪ್ಪ ಗೊತ್ತಾತು, ನಮ್ಮ ಊರಿಗೆ ಮಹಾಪುರುಷ ಬಂದಾನ ಅಂತ ಹೇಳಿ. ರುದ್ರಪ್ಪ ಅವ್ರ ಬೆನ್ನ ಹತ್ತಿ ಹೊಂಟ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ಕೋತ ಹೊಂಟ. ಮಡಿವಾಳಜ್ಜನವರು ರುದ್ರಪ್ಪನ ನೋಡವಾರವ್ರು. ಅವ್ರು ಮುಂದೆ ಮಾರಿ ಮಾಡಿ ಹಂಗ ಹೋಗವ್ರು. ರುದ್ರಪ್ಪ ಆ ಗುರುವಿನ ಬೆನ್ನ ಹತ್ತಗೋತ ಇವನು ಹಂಗ ಹಿಂದ ಹೊಂಟಾನ. ಇವ ಯಾಕೆ ಬರ್ಲಾಕತ್ತಿ ಅಂತ ಹೇಳಿ ಗುರುಗಳು ಅಂದಮಾರು, ಯಾಕೆ ಹೊಂಟೇನ ಅಂತ ಹೇಳಿ ಇವಂಗೂ ಗೊತ್ತಿಲ್ಲ. ಒಟ್ಟು ಗುರುವಿನ ಬೆನ್ನ ಹತ್ತಿ ಹೋಗವ್ರು ರುದ್ರಪ್ಪ. ಗುರು ನೋಡ್ರಿ, ಆ ಭಾಗದೊಳಗ ಮಲಪ್ರಭಾ ನದಿ ದಂಡಿ ತಕ ಹಾದ್ರವ್ರು. ಮಡಿವಾಳಜ್ಜನವ್ರು ದಂಡಿ ತಕ ಹಾದ್ರು. ರುದ್ರಪ್ಪ ನೋಡಕತ್ತಾನ, ಯಾಕೆ ಬಹುಶಃ ಸ್ನಾನ ಮಾಡ್ತಾರೋ ಏನೋ ರಾತ್ರಿ ಸಮಯದಲ್ಲಿ. ಏನ್ ಹೇಳಕ್ ಬರೋದಿಲ್ಲ ಗುರು ಯಾವಾಗ ಏನ್ ಮಾಡ್ತಾನಂತ ಹೇಳಿ. ಬಹಳಷ್ಟು ಚಳಿ ಬಿಟ್ಟಿತ್ತು, ಚಳಿಗಾಲದ ಸಮಯ. ರಾತ್ರಿ ಕಗ್ಗತ್ತಲು, ಅಂತ ಕಗ್ಗತ್ತಲಿನೊಳಗೆ ಮಲಪ್ರಭಾ ನದಿಯ ದಂಡಿ ಹತ್ತಿಕ್ ಹೋಗ್ಯಾರ. ಇನ್ನ ರುದ್ರಪ್ಪ ಹಂಗ ಹಿಂದ ಹೊಂಟಾನ. ಗುರುಗಳು ನೋಡ್ತಾ ಮಲಪ್ರಭಾ ನದಿ ಒಳಗೆ ಮುಣಿಗಿಬಿಟ್ರು. ಮುಣಿಗರು ಯಾನ ಸಪ್ಪಳ ಇಲ್ಲ, ಅಲ್ಲಿ ಏನು ಸಪ್ಪಳ ಇಲ್ಲ. ಮುಣಿಗಿ ಎದ್ದು ಬರ್ತಾರ, ಈಗ ಬರ್ತಾರ, ಇನ್ನೊಂದ್ ಜರ ನಿತ್ತು ಬರ್ತಾರ ಅಂತ ಹೇಳಿ ರುದ್ರಪ್ಪ ಕಾಯಕತ್ತಾನ. ಮಡಿವಾಳಜ್ಜನವ್ರು ನೀರಾಗಿಂದ ಎದ್ದು ಹೊರಗೆ ಬರ್ಲಿಲ್ಲ. ಅವ್ರು ಅಲ್ಲೇ ನೀರಾಗಿ ಮುಳುಗಿ ಬಿಟ್ರು. ಅವಾಗ ರುದ್ರಪ್ಪ ರಾತ್ರಿ ನೋಡ್ರಿ ಎಲ್ಲರ ಊರಾಗ ಹೋಗಿ ಎಲ್ಲರ ಮನಿ ಬಾಗಲ ಬಿಡಕತ್ತ. ಹೇಳ್ರಿ ಬರ್ರಿ ಆ ಡ್ಯೂಟಿಗೆ ತಗೊಂಡ್ ಬರ್ರಿ ಎಲ್ಲಾರು ಲಗು. ನಮ್ಮ ಊರಿಗೆ ಒಬ್ಬ ಮಹಾಪುರುಷ ಬಂದಿದ್ದ, ನೀರೊಳಗೆ ಬಿದ್ದಾನೆ, ನದಿಯೊಳಗೆ ಎದ್ದು ಹೊರಗೆ ಬರವಾಲ, ನಾ ನೋಡಿನಿ, ಬರ್ರಿ ಹೋಗುನು ಅಂತೇಳಿ ಎಲ್ಲರ ಮನಿ ಕದ ತಟ್ಟಿದ. ಕದ ಅಂದ್ರ ಬಾಗಿಲು.
ಬಾಗಿಲು ತಟ್ಟಿದ. ಎಲ್ಲರೂ ಯಾವ ಬಾರ್ಸತ್ತಾನ, ಬಾಗಿಲ ಯಾವ ಬಾರ್ಸತ್ತಾರ. ಓ ರುದ್ರಪ್ಪ ಯಾಕಪ್ಪ ಏನಾತು? ಇಲ್ಲ ಹಿಂಗಾಗೈತಿ, ಬರ್ರಿ ಡ್ಯೂಟಿಗೆ ತೊಗೊಂಬರ್ರಿ. ಡ್ಯೂಟಿಗೆ ಅಂತಂದ್ರ ಪಂಜನ ಮೆರವಣಿಗೆ ಅಂತೇಳಿ ಮೈಸೂರೊಳಗೆಲ್ಲ ನೋಡಿರ್ತೀರಿ ನೀವು. ಕೈಯೊಳಗೆ ದೊಡ್ಡ ದೊಡ್ಡ ಕಟ್ಟಿಗೆ ಮ್ಯಾಗ ಬೆಂಕಿ ಹಚ್ಚಿರ್ತಾರ. ಆಗಿನ ಸಂದರ್ಭದೊಳಗೆ ಬೆಳಕಂದ್ರ ಅದ. ಆ ಪಂಜನ್ನ ಡ್ಯೂಟಿಯನ್ನ ತಗೊಂಡು ಕೆಲವೊಂದಿಷ್ಟು ಗ್ರಾಮದ ಜನ ಎಲ್ಲ ಏನಾಯ್ತು, ಏನ್ ನಡೆದೈತಿ ನೋಡು ನಡಿ ಅಂತ ಹೇಳಿ ನದಿ ಕಡೆ ಹೋದ್ರು. ನದಿ ಕಡೆ ಹೋದ್ರ ಇವ್ರು ಹೋಗೋದ್ರೊಳಗಂದ್ರ ಮಡಿವಾಳಜ್ಜನವರು ಒದ್ದೆ ಮೈಯಲ್ಲಿ ನದಿ ದಂಡಿ ಮ್ಯಾಗ ಪದ್ಮಾಸನವನ್ನ ಹಾಕೊಂಡು ಶಿವಧ್ಯಾನದಲ್ಲಿ ಮುಳುಗಿಬಿಟ್ಟಾರ. ಪದ್ಮಾಸನ ಹಾಕೊಂಡು ಕುಂತು ಬಿಟ್ರು. ಅದು ಎಷ್ಟು ಚಳಿ ಇತ್ತಂದ್ರ ರುದ್ರಪ್ಪನ ಮೈ ನಡಗಲಕತ್ತಿತ್ತು. ಉಳ್ಕಿದವ್ರ ಕೈಯಾಗ ಏನದಾವ, ಅವು ಡ್ಯೂಟಿಗೆ ಅದಾವ. ಡ್ಯೂಟಿಗೆ ಉರಿ ಹೆಚ್ಚೈತಂದ್ರ ಆ ಡ್ಯೂಟಿಗೆ ಇದು ಸ್ವಲ್ಪ ಬೆಚ್ಚಗ್ ಬರ್ತಿರ್ತೈತಿ ಅವ್ರಿಗೆ. ಆದ್ರ ರುದ್ರಪ್ಪನ ಕೈಯಾಗ ಡ್ಯೂಟಿಗೆಲ್ಲ ಬಹಳ ಚಳಿ ಅಂದ್ರ ಹೆಂಗ ಮೈ ನಡಗ್ತಾ ಇತ್ತು ರುದ್ರಪ್ಪಂದು. ಆದ್ರ ರುದ್ರಪ್ಪಗೆ ತಂದ ಚಿಂತಿಲ್ಲ. ಗುರು ನೀರೊಳಗ ಮುಣಿಗೆ ಹಸಿ ಬಟ್ಟೆ ಹಾಕೊಂಡು ಮ್ಯಾಗ ಧ್ಯಾನ ಸಿಗ್ತಾ ಕುಳ್ತಾನಲ್ಲ, ಅವಂಗ ಎಷ್ಟು ಥಂಡಿ ಹತ್ತೈತಿ ಅನ್ನೋದು ರುದ್ರಪ್ಪನ ವಿಚಾರ. ಥಂಡಿ ಹತ್ತೋದು ಅಂದ್ರೆ ಚಳಿ ಆಗೋದು. ಆ ರುದ್ರಪ್ಪ ಏನ್ ಮಾಡಿದ, ಅಯ್ಯೋ ನನ್ನ ಗುರುಗ ಚಳಿ ಬಹಳ ಆಗ್ಲಿಕ್ಕತ್ತೈತಿ, ಥಂಡಿ ಹತ್ಲಿಕ್ಕತ್ತದ, ಏನ್ ಮಾಡ್ಬೇಕಿದಕ್ಕ ಅಂತ ಹೇಳಿ ರುದ್ರಪ್ಪ ತಮ್ಮ ಮನಿಗೆ ಓಡ್ಕೊಂತ ಹೋದ. 2 ಕಂಬಳಿ ತಗೊಂಡ. 2 ಕಂಬಳಿ ಒಂದಕ್ಕೊಂದು ಜೋಡಿಸಿ, ನನ್ನ ಗುರು ಕುಂತಾನಲ್ಲ ಮಹಾಪುರುಷ, ಪಾಪ ಮಹಿಮಾ ಪುರುಷ, ಅವಂಗ ಥಂಡಿ ಹತ್ತೈತಿ ಬಾ ಅಂತ ಹೇಳಿ 2 ಕಂಬಳಿ ತಗೊಂಡು ಬೆಚ್ಚಗೆ ಆ ಶಿವಯೋಗಿಗಳಿಗೆ, ಮಡಿವಾಳಜ್ಜನವರಿಗೆ ಸುತ್ತಿದ. ಇದನ್ನೆಲ್ಲ ನೋಡ್ಕೊಂತ ಜನ ನಿಂತೈತಲ್ಲ, ಅವರೆಲ್ಲ ರುದ್ರಪ್ಪಗೆ ಬೈಯಾಕತ್ರು. ಅಲ್ಲೋ ರುದ್ರಪ್ಪ, ನೀರಾಗ ಮುಣಿಯಾನೋ ಹೊರಗೆ ಬರವಲ್ಲ ಅಂತ ಹೇಳಿ ನಮ್ಮ ನಿದ್ದೆ ಹಾಳು ಮಾಡಿ ಕರ್ಕೊಂಡು ಬಂದ್ಯಲ್ಲೋ, ಎಷ್ಟು ಬಾದದಿಯೋ ನೀನು, ಎಷ್ಟು ಬಾದದಿ. ಸುಮ್ಮ ನಮ್ಮ ನಿದ್ದೆ ಎಲ್ಲ ಹಾಳು ಮಾಡಿಬಿಟ್ಲ್ಯಾ. ಯಾವ ಗುರು ಬಂದಾನೋ, ಎಲ್ಲಿ ಕುಂತು ಯೋಗ ಮಾಡ್ತಾನೋ ತಪಸ್ ಮಾಡ್ತಾನೋ, ನಮಗೆ ಯಾಕೆ ಬೇಕದು? ನಡ್ರಿ ಹೋಗು ನಡ್ರಿ, ಯಾವ ಗುರು ಅಂತ ನಮಗೇನಾಗೋದೈತೆ ಅಂತ ಹೇಳಿ ಜನ ಎಲ್ಲ ಹೊಳ್ತು. ರುದ್ರಪ್ಪ ಮಾತ್ರ ಹೋಗಲಿಲ್ಲ. ಗುರುವಿನ ಹತ್ತಿಕ ಕುಂತ. ಬಹಳ ಚಳಿ ಆಗ್ಲಾತೈತಿ ರುದ್ರಪ್ಪಗ. ಹಂಗ ಕುಂತ ಚಳಿಯಲ್ಲಿ ನಡಗುತ್ತಿದ್ದ, ಗದ 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 ನಡಗುತ್ತಿದ್ದ. ನಡುಗುವಂತ ಸಂದರ್ಭದೊಳಗ ನಿಧಾನಕ್ಕಾಗಿ ಶಿವಯೋಗಿಗಳು, ಮಡಿವಾಳಜ್ಜನವರು ಕಣ್ಣು ತೆಗೆದು ಅವರು ನೋಡ್ತಾರ, ರುದ್ರಪ್ಪ ಮುಂದೆ ಕುಂತಾನ, ನಡಗಲಕತ್ತಾನ, ಇವ್ರ ಮೈಗೆ ಕಂಬಳಿ ಸುತ್ತಾನ. ಇದೆಲ್ಲ ದಿವ್ಯ ದೃಷ್ಟಿಯಿಂದ ಗುರುವಿಗೆ ಗೊತ್ತಾಗಿರ್ತೈತಿ ಅದೆಲ್ಲ ಮೊದಲೇ. ಅವಾಗ ಜನ ಎಲ್ಲ ಏನ್ ಹೊಂಟಿತ್ತು, ಮಡಿವಾಳಜ್ಜನವ್ರು ಅಂದ್ರು, ನಿಮ್ಮ ಊರಿನ ತಕ ನಾನು ಬಂದ್ರ ನಾನು ನೋಡಲ್ದ ಹೊಳ್ಳಿ ಹೋಗ್ತೀರನ್ರು ಹುಚ್ಚುಳೆ ಮಕ್ಕಳ, ನೀವೇನು ಶಿಷ್ಯ ಆಗ್ಲಕ್ ಯೋಗ್ಯದರಿ ಅಂದ. ಇದೇ ಮಾತು. ಯಾಕಂದ್ರೆ ನಾಗಲಿಂಗಜ್ಜವ್ರಾಗ್ಲಿ ಇವ್ರಾಗ್ಲಿ ಕೆಲವೊಂದಿಷ್ಟು ಮಹಿಮಾ ಪುರುಷರು ಬಹಳ ಡೈರೆಕ್ಟ್ ಬೈದ್ ಬಿಡವ್ರು. ಯಾಕಂದ್ರೆ ಉತ್ತರ ಕರ್ನಾಟಕದೊಳಗೆ ಈ ಹುಸುಳಿ ಮಗನ ಅನ್ನೋದು ಇದು ಕಾಮನ್. ಇದು ನಾನು ಕೂಡ ಇದನ್ನ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ. ಯಾರಾಗ್ಲಿ ಇದೆಲ್ಲ ಮಾತಾಡವ್ರೆ, ಆಸ್ ಯೂಶುವಲ್ ಮಾತಾಡ್ಬೇಕಂದ್ರು ಇದೊಂದು ಬೈದ ಮಾತಾಡೋರು, ಇನ್ನೂ ಜಾಸ್ತಿನೇ ಬೈಯವರು. ಆಗಿನ ಮಡಿವಾಳಜ್ಜನವರು ಕೂಡ ಅದೇ ಅಂದ್ರು, ಎಂತ ಹುಚ್ಚುಳೆ ಮಕ್ಕಳಿದಿರ್ಲಿ ನೀವು, ನೀವೇನು ಶಿಷ್ಯ ಆಗ್ಲಕ್ಕ ನನಗೆ ಯೋಗ್ಯ ಇದೀರಿ ಅಂತ ಹೇಳಿ. ಬೇಗಳ ಮತ್ಸ ನೀವ್ಯಾಂಗ ಬೇಗಳ ಹೆಂಗ್ ಹೇಳ್ತೀರಿ, ನೀವ ಹೇಳ್ತಿರೋ ಹಂಗ ಅನ್ನಕ್ ಹೋಗ್ಬೇಡ್ರಿ. ನನ್ನ ಮುಂದಿರುವಂತಹ ಗ್ರಂಥದಲ್ಲಿಯೂ ಕೂಡ ಈ ಬೈಗಳದ ಉಲ್ಲೇಖ ಇದೆ. ಅದನ್ನ ನೋಡೇ ನಾನು ಹೇಳ್ತಿರೋದು. ನನಗೇನು ಕನಸು ಬಿದ್ದಿರೋದಿಲ್ಲ, ಅದನ್ನ ನೋಡಿ ಹೇಳ್ಬೇಕಾಗ್ತತಿ. ಇನ್ನ ಹಂಗ ಅಂದಾಗ ರುದ್ರಪ್ಪನ ನೋಡಿದವರು, ಯಾರಪ್ಪ ನೀನು, ಇಷ್ಟ್ಯಾಕೆ ನನಗೆ ಸೇವೆ ಮಾಡಿದಿ ನೀನು ಅಂತ ಹೇಳಿ ಮಡಿವಾಳಜ್ಜನವ್ರು ಅಂದ್ರು. ಯಪ್ಪ, ಪ್ರತಿಯೊಂದು ಜೀವರಾಶಿಯಲ್ಲಿ ಪರಮಾತ್ಮನನ್ನ ಕಾಣಬೇಕಾಕತಿ ಅಂತ, ಅದರೊಳಗೆ ಲೌಕಿಕತೆಯನ್ನ ಬಿಟ್ಟು ಪಾರಮಾರ್ಥವನ್ನ ಮಾಡುವಂತಹ ಗುರು ನೀನು, ಯತಿ ನೀನು, ಶರಣ ನೀನು, ಸಂತ ನೀನು, ಮಹಿಮಾ ಪುರುಷ ನೀನು. ನಿಮ್ಮಂಥವ್ರು ನಮ್ಮೂರಿಗೆ ಬಂದಾಗ ನಾವು ಸೇವೆ ಮಾಡಲ್ದ ಮತ್ತಿನ್ಯಾರು ಸೇವೆ ಮಾಡ್ಬೇಕ್ರಿ ಅಪ್ಪ, ಮತ್ತಿನ್ಯಾರು ಸೇವೆ ಮಾಡಬೇಕು? ನಿಮ್ಮ ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ ಅಲ್ಲೇನು, ನಾ ರುದ್ರಪ್ರಿಯಪ್ಪ ಅಂಥೇಳಿ ಅಂದಾಗ, ರುದ್ರಪ್ಪ ಎಂತಹ ಮಹಿಮಾ ಪುರುಷಪ್ಪ ನೀನು, ನಿನಗೆ ದೇವ್ರು ಕಾಯ್ತಾನೋ,
ಯಾವ ಪಂಚಾಕ್ಷರಿ ಮಂತ್ರವನ್ನ ನೀನು ಅನ್ಕೋತ ಕಂಟಿ ಮ್ಯಾಗ ಕುಂತಿದಲ್ಲ ಅದೇ ಶಿವ ನಿನ್ನ ಕಾಯ್ತಾನು, ನೀನು ಕಾಳಜಿ ಮಾಡಬೇಡ ಅಂಥೇಳಿ ಧ್ಯಾನಾಸಕ್ತರಾಗಿ ನಾ ಇಲ್ಲೇ ಇರ್ತೀನಪ್ಪ ಅಂಥೇಳಿ ಅಂದ್ರು. ವಿಚಿತ್ರ ಏನಾಗಿತ್ತು ಅಂತಂದ್ರೆ ಆ ದಿವಸ ಏನೋ ವಿಪರ್ಯಾಸವೋ ಏನೋ ಗೊತ್ತಿಲ್ಲ, ಮಲಪ್ರಭಾ ನದಿಯ ನೀರು ಹಂಗ ಸ್ವಲ್ಪ ಮ್ಯಾಗೇರ್ಲಾತಿತ್ತು. ಹಂಗ ನದಿ ನೀರು ಮ್ಯಾಗಿರ್ತಾ ಗುರುವಿನ ಕುತ್ತಿಗೆ ತಕ ಬಂದ್ಬಿಟ್ಟೈತಿ. ರುದ್ರಪ್ಪನು ಗುರುವನ್ನ ಎಬ್ಬಸ್ಲಿಲ್ಲ. ಗುರುವೇ ನೀನ್ ನೀರಾಗ ಮಲಪ್ರಭಾ ನದಿ ಉಕ್ಕೇರಿ ಮ್ಯಾಗ ಬರ್ಲಾತೈತಿ, ನೀ ನೀರಾಗ ಕುಂತೈತಿ, ಎಬ್ಬಸ್ಲಿಲ್ಲ, ಧ್ಯಾನಕ್ಕೆ ತೊಂದರೆ ಆಗ್ತೈತಿ ಅಂತ ಹೇಳಿ. ಯಾಕ ಅವಂಗ ಗೊತ್ತೈತಿ ಗುರು ಇದೀಗ ಏನಪ್ಪಾ ಅಂತಂದ್ರ ಬಿದ್ದಿದ್ದ ನೀರಾಗ ಮುಣಿಗ್ಯಾನು, ಯಾವಾಗ ಬೇಕಾದ್ರೂ ಮ್ಯಾಗ ಬರ್ತಾನ ಅನ್ನೋದು ರುದ್ರಪ್ಪ ಗೊತ್ತೈತಿ. ಆಗ್ಲಿ ನೋಡೋಣ, ಗುರು ತಾನಾಗಿ ಎದ್ದು ಬರುವವರೆಗೆ ನಾ ಸುಮ್ಮನೆ ಇರ್ಬೇಕು ಅಂತ ಹೇಳಿ ಮಲಪ್ರಭಾ ನದಿ ಹೆಂಗ್ ಮ್ಯಾಗ ಇರ್ತದ ಹಂಗಂಗ್ ದೂರ ಸರ್ಕೊಂತ ಹಂಗ ಹಿಂದ್ ಹೊಂಟಿದ್ದ ರುದ್ರಪ್ಪ. ಗುರು ಹಂಗ ನೀರು ಮ್ಯಾಗ ಬಂದಂಗ ನೀರಾಗ ಒಳಗ ಮಡಿವಾಳ ಅಜ್ಜನವರು ಮುಳುಗಿಬಿಟ್ರು. ನೀರ್ ಮ್ಯಾಗ ಏರಿದ್ದು ಮಲಪ್ರಭಾ ನದಿಯ ನೀರು ಊರೊಳಗ ಪ್ರವೇಶ ಮಾಡಿ ಎಲ್ಲರ ಮನಿ ಅಂಗಳಕ್ಕೆ ಬಂದು ಹೊಸ್ಲಾಗಿಂದ ಒಳಗೆ ಹೋಗ್ಲಾಕ್ ಶುರುವಾಗಿತ್ತು. ಮಂದಿ ಅದು ನಸುಕಿನ ಜಾವ ಆಗ್ಲಕತ್ತಿತ್ತು. ಎದ್ದು ಬಾಗಲ ತೆಗೆದು ನೋಡುವಷ್ಟ್ರೊಳಗೆ ಬಾಗಲ ಮುಂದನ ನದಿ ಉಕ್ಕೇರಿ ಬಂದ್ಬಿಟ್ಟೈತಿ. ಇನ್ನೇನು ಬಾಗಲಾಗೆಲ್ಲ ಹೊಸ್ತಲಾಗ ದಾಟಿ ಒಳಗೆ ಹೋಗಿ ಮನೆಯೆಲ್ಲ ಇದನ್ನ ಆಗ್ಬೇಕಾಗಿತ್ತು. ಜನರು ಎಚ್ಚೆತ್ಕೊಂಡ್ರು, ಪ್ರವಾಹ ಉಕ್ಕೇರ್ಲಾತತಿ, ಇನ್ನು ನಾವು ಈ ಊರು ಬಿಡೋದು ಚಲೋ. ಇನ್ನು ಈ ಊರು ಬಿಟ್ಟು ನಾವು ಹೋಗ್ಲಿಲ್ಲ ಅಂತಂದ್ರ ನಮ್ಮ ಊರು ಸಂಪೂರ್ಣವಾಗಿ ನೀರಾಗ ಮುಣಿಗಿ ಹೋಗ್ತೈತಿ ಅನ್ನೋದು ಅವ್ರಿಗೆ ಗೊತ್ತಾತು. ಅದಕ್ಕೆ ಎಲ್ಲಾ ಪಾತ್ರೆ ಪಗಡೆಗಳನ್ನ ಅಲ್ಲೇ ಅಟ್ಟದ ಮ್ಯಾಗ ಇಟ್ಟು, ಮನಿ ಒಳಗೆ ಅಟ್ಟದ ಇರತ್ತಲ್ಲ, ಅಟ್ಟದ ಮ್ಯಾಗ ಎಲ್ಲ ಏನ್ ಬೇಕಿಟ್ಟು ಏನೇನ್ ತಗೋಬೇಕಲ್ಲ ಅದನ್ನ ತಗೊಂಡು ಸ್ವಲ್ಪ ಜನ ಊರು ಬಿಡ್ಲಿಕ್ಕೆ ಶುರು ಆಯ್ತು. ಇನ್ನು ಸ್ವಲ್ಪ ಜನ ಹಂಗ ತಮಗೆ ಹೊಲ ಗದ್ದೆಗಳು ಆ ಕಡೆ ಎಲ್ಲಿ ಇರ್ತಾವಲ್ಲ ಅಲ್ಲಿ ವಾಸ ಮಾಡ್ಬೇಕಂತ ಹೇಳಿ ಹೊಂಟಿತ್ತು. ವಿಚಿತ್ರ ಏನಂದ್ರ ಊರಾಗ ಎಲ್ಲ ಮನೆಗಳಿಗೆ ನೀರ್ ಬಂದೈತಿ. ರುದ್ರಪ್ಪನ ಮನಿ ಹತ್ತಿಕ ಮಲಪ್ರಭಾ ನದಿ ನೀರ್ ಬಂದೇ ಇಲ್ಲ. ಇದನ್ನ ಸ್ವಲ್ಪ ಚೆನ್ನಾಗಿ ಗಮನಿಸ್ತು. ಅಲ್ಲ, ನಮ್ಮ ಮನಿ ಲೆವೆಲ್ಕನ ರುದ್ರಪ್ಪನ ಮನಿ ಐತಿ, ಮತ್ತು ರುದ್ರಪ್ಪನ ಮನಿಗೆ ಯಾಕೆ ನೀರ್ ಬಂದಿಲ್ಲ, ನಮ್ಮ ಮನಿಗೆ ಯಾಕೆ ನೀರ್ ಬಂತು? ಎರಡು ಸಮತಟ್ಟಾದ ಪ್ರದೇಶದೊಳಗ ಐತಿ. ಮತ್ ನಮ್ಮ ಮನಿ ಮುಣಗಲಾತೈತಿ, ರುದ್ರಪ್ಪನ ಮನಿ ಹಂಗ ಖಾಲಿ ಐತಲ್ಲ. ಅದ್ರ ಸುತ್ತವರೆಗೂ ಮಲಪ್ರಭಾ ನದಿ ಬಂದೇ ಇಲ್ಲ, ಅದು ನಿಂತು ಬಿಟ್ಟೈತೆ ಅಲ್ಲೇ. ರುದ್ರಪ್ಪನ ಮನಿ ಸೇಫ್ ಐತಿ, ಯಾಕೆ ಹಿಂಗಾಯ್ತು? ಜನರಿಗೆ ಗೊತ್ತಾಯ್ತು, ಓಹೋ ರಾತ್ರಿ ರುದ್ರಪ್ಪ ಹೇಳಿದ್ದ, ಯಾರೋ ಮಹಿಮಾ ಪುರುಷರು ಬಂದಾರ, ನೀರಾಗ ಬಿದ್ದಾರು, ಮ್ಯಾಗ ಕುಂತಿದ್ರು, ಎಲ್ಲಾ ಕರ್ಯಾಕ್ ಬಂದಿದ್ದ, ನಾವೆಲ್ಲ ನೋಡಿ ಹೊಳ್ಳಿ ಬಂದ್ವಿ. ರುದ್ರಪ್ಪ ಅವ್ರ ಸೇವೆ ಮಾಡ್ಕೊಂತ ಅಲ್ಲೇ ಉಳಿದ್ ಬಿಟ್ಟಿದ್ದ. ಇಂಥ ಮಹಿಮಾ ಪುರುಷ ನಮ್ಮ ಊರಾಗ ಬಂದಿದ್ರು, ಆದ್ರೆ ನಾವು ಅದನ್ನ ಗುರುತಿಸ್ಲಿಲ್ಲ. ನಾವು ತಪ್ಪು ಮಾಡಿವಿ ಅಂತ ಹೇಳಿ ಮತ್ತೆಲ್ಲ ನೀರಾಗ ನಡ್ಕೊಂತ ಬಂತು. ರುದ್ರಪ್ಪ ನಿಂತಿದ್ದ. ರುದ್ರಪ್ಪ, ಗುರುಗಳು ಎಲ್ಲಿದಾರ? ಗುರುಗಳು ನೀರಾಗಿದಾರ. ಮಡಿವಾಳ ಅಜ್ಜನವ್ರು ನೀರಾಗದಾರ ಒಳಗೆ. ರುದ್ರಪ್ಪ ಅಂತಾನ, ಗುರುಗಳು ನೀರಾಗ ಮುಣಿಯಾರ. ನೀರಾಗ ಮುಣಿದ್ರ ಮುಂದೆ ಹೆಂಗಪ್ಪ? ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನೀನೇನೋ ಹಿಂಗಾಗಿತ್ತು. ತಾವ ಮ್ಯಾಗ ಬಂದಿದ್ರು, ಬರ್ತಾರ ಎಲ್ಲಾರು, ನಿಲ್ರಿ ಬರ್ತಾರ ಅವರು ಅಂತ ಹೇಳಿ. ಸ್ವಲ್ಪ ಸಮಯ ಕಳಿತು. ಮಡಿವಾಳ ಅಜ್ಜನವ್ರು ನೀರಾಗಿಂದ ನೋಡ್ರಿ ಉದಯಿಸಿದ ಏನಪ್ಪಾ ಅಂತಂದ್ರ ಶಿವಲಿಂಗದಂತೆ ಎದ್ದು ಹೊರಗೆ ಬಂದ್ರು. ಎಲ್ಲರೂ, ಯಪ್ಪ ನಮ್ ತಪ್ಪಾಗೈತಿ, ನೀರಾಗ ಮಣಿ ಮುಣಗಲಾತಾವು, ಕಾಪಾಡ್ಯಪ್ಪ. ಅವಾಗ ಮಡಿವಾಳ ಅಜ್ಜನವ್ರು ಅಂದ್ರು, ಏನ್ ನೀವೇನ್ ತಪ್ಪು ಮಾಡಿಲ್ಲಪ್ಪ, ನಾ ಏನು ಕಾಪಾಡೋದೇನಿಲ್ಲ, ತೆಂಗಿನಕಾಯಿ ತೊಗೊಂಬರ ಹೋಗ್ರಿ 2 ಅಂತೇಳಿ ಅಂದ್ರು. ಓಡ್ಕೊಂತ ಹೋಗಿ ಜನ 2 ತೆಂಗಿನಕಾಯಿ ತೊಗೊಂಬಂತು. ಒಂದು ತೆಂಗಿನಕಾಯನ್ನ ಒಡೆದು ಪೂಜೆ ಮಾಡ್ರು. ಒಂದು ತೆಂಗಿನಕಾಯನ್ನ ಮಲಪ್ರಭಾ ನದಿಯೊಳಗೆ ಹರಿದ್ಬಿಟ್ರು. ಗಂಗಾಮಾತೆ, ಇದು ನಿನಗೊಂದು ಸಮರ್ಪಣೆ, ಇದೊಂದು ಪೂಜೆಗೆ ಅಂತ ಹೇಳಿ ಒಂದು ಕಾಯಿ ಒಡೆದು ಏನ್ ಮಾಡಿದ್ರು, ಬಗಸಿಯೊಳಗ ನೀರು ತಗೊಂಡು ಅದೇ ಮಲಪ್ರಭಾ ನದಿಯೊಳಗೆ, ಊರೊಳಗಿನ ನೀರೆಲ್ಲ ತೆಗೆದ ನಿನ್ನ ಮಡಿಲಿನೊಳಗೆ ಹಾಕೀನಿ, ಅವನು ತಗೊಂಡು ಬಿಡುವ ತಾಯಿ ಅಂತ ಹೇಳಿ ಮಡಿವಾಳ ಅಜ್ಜನವ್ರು ಅಂದಾಗ, ನಿಧಾನಕ್ಕಾಗಿ ಊರೊಳಗಿನ ನೀರೆಲ್ಲ ಮತ್ತೆ ಹರ್ಕೊಂತ ಬಂದ ಒಡಲಿನೊಳಗೆ ನೀರು ಬಿತ್ತು. ನದಿಯ ಒಡಲು ಅಂತಂದ್ರ ಮ್ಯಾಗ ಪ್ರವಾಹ ಬಂದಾಗ ಉಕ್ಕೇರಿದ ನೀರೆಲ್ಲ ಪ್ರವಾಹದ ನೀರು. ನದಿ ಉಲ್ಟಾ ಹೋಗಿ ತನ್ನ ಒಡಲನ್ನು ಸೇರಿತಂದ್ರ ಅದು ಒಡಲದ ನೀರು ಅಂತ ಕರೀತಾರೆ. ಒಡಲಿನೊಳಗೆ ಹೋಗಿ ನದಿ ನೀರೆಲ್ಲ ಬಿತ್ತು. ಎಲ್ಲ ಮನೆಗಳು ಮತ್ತೆ ಖುಲ್ಲಾ ಆಯ್ತು.
ಅವಾಗ ಎಲ್ಲ ಜನ ಮಡಿವಾಳಜ್ಜನವರನ್ನ ಬಹಳ ಆದರದಿಂದ ಊರೊಳಗೆ ಕರ್ಕೊಂಡು ಬಂತು. ಪೂಜೆ ಪುನಸ್ಕಾರಗಳನ್ನ ಎಲ್ಲ ಮಾಡಿ ಪಾದ ಸೇವೆಯನ್ನ ಮಾಡಿ, ಯಪ್ಪ ಸ್ವಲ್ಪ ದಿವಸ ನಮ್ಮ ಊರಾಗಿರು, ನಿಮ್ಮ ಕೃಪಾಶೀರ್ವಾದ ನಮ್ಮ ಮ್ಯಾಗ ಇರ್ಲಿ ಅಂತ ಹೇಳಿ ಗುರುಗಳನ್ನ ಇಟ್ಕೊಂಡು ಪಾದ ಸೇವೆಯನ್ನ ಮಾಡಿ ಕೃತಾರ್ಥರಾದ್ರು. ಯಾವಾಗ ಮಡಿವಾಳಜ್ಜನವರು ಬಗಸಾಗಿನ ನೀರು ತಗೊಂಡು ಮತ್ತೆ ಅದ ನೀರನ್ನ ಚೆಲ್ಲಿದ್ರು, ಆ ಚೆಲ್ಲಿದ ಗ್ರಾಮಕ್ಕೆ ಚಲ್ಲಿ ಗ್ರಾಮ ಅಂತನ ಹೆಸರಾಯ್ತು. ಗುರುಗಳು ನೀರು ಚೆಲ್ಲಿದ ಗ್ರಾಮ ಚಲ್ಲಿ ಗ್ರಾಮ ಅಂಥೇಳಿ ಆ ಊರಿಗೆ ಹೆಸರು ಬಂತು. ಹಿಂಗೆ ಗುರುವಿನ ಲೀಲೆಗಳ ಮಹಿಮೆಗಳು ಇವೇನೋ ಕೆಲವೊಂದಿಷ್ಟು ಉದಾಹರಣೆಗಳ ಸಿಕ್ಕಾವ. ಮಹಿಮಾ ಪುರುಷರು ಇಂಥವ್ರದೆಲ್ಲ ಯಾರೋ ಶಾಣ್ಯರು ಬರೆದು ಇಟ್ಟಾರ ಅಂತ ಹೇಳಿ ಅದನ್ನು ಓದಿ ನಾನು ನಿಮ್ಮ ಮುಂದೆ ಹೇಳ್ತೀನಿ ಅಷ್ಟೇ. ಎಲ್ಲ ಮಹಿಮಾ ಪುರುಷರ ಜೀವನ ಚರಿತ್ರೆಗಳನ್ನ ಮೊದಲಿಗೆ ನಾವು ಅವ್ರು ಬರೆದಿಲ್ಲಾಗಿದ್ರಂದ್ರ ಗತಿ ಏನಾಗ್ತಿತ್ರಿ? ಅವ್ರನ್ನೆಲ್ಲ ನಾವು ತಿಳ್ಕೊಳಕ್ ಆಗ್ತಿತ್ತೇನು? ಈಗ ಮಾಧ್ಯಮಗಳು ಬಂದಾವ. ಈ ಮಾಧ್ಯಮದಿಂದ ಈ ಗುರುವಿನ ವಿಚಾರ ನಾಡಿನಾದ್ಯಂತ ಹೋಗ್ತತಿ. ನೀವು ಎಲ್ಲ ಕೇಳ್ತೀರಿ. ನೀವು ಕೇಳಿದವ್ರು 4 ಮಂದಿಗೆ ಏನು ಪಾತ್ರ ಕಳಿಸುತ್ತ ಬರ್ರಿ. ಗುರುಗಳ ಮಹಿಮೆಗಳನ್ನ ಎಲ್ಲರೂ ಕೇಳಿ ತಿಳ್ಕೊರಿ. ಯಾಕಂದ್ರೆ ಈಗೆಲ್ಲ ಓದುವಂತಹ ಹವ್ಯಾಸ ಬಹಳ ಕಡಿಮೆ ಆಗೈತಿ. ಪ್ರವಚನಕ್ಕೆ ಹೋಗುವಂತಹ ಹವ್ಯಾಸ ಕಡಿಮೆ ಆಗೈತಿ. ಪ್ರವಚನ ಐತಿ ಬರ್ರಿಪ್ಪ ರಾತ್ರಿ 8ರಿಂದ 9 ತಂದ್ರೆ ಇಲ್ರಿ ನಾವು ಧಾರಾವಾಹಿ ಎಲ್ಲ ನೋಡೋ ಇರ್ತಾವ, ಮತ್ತೆಲ್ಲ ಪ್ರವಚನ ಎಲ್ಲ ಏನೆಲ್ಲ ಗೊತ್ತೈತೆ ಅವ್ರೇನು ಪ್ರವಚನ ಹೇಳೋದೈತಿ ಅಂತೇಳಿ ಹಿಂಗೆ ಅನ್ನುವಂಥ ಜನ ಐತಿ. ಈಗ ಎಲ್ಲ ಮಾಧ್ಯಮ ಭಾಳ ಬಂದಾವ, TV ಅದ, ಮೊಬೈಲ್ ಅದ, ಹಿಂಗಾಗಿ ಪ್ರವಚನ ಎಲ್ಲ ಕೇಳೋದಿಲ್ಲ. ಅದೇ ಮಾಧ್ಯಮದಲ್ಲಿ ಇಂಥ ಶರಣರ ಚರಿತ್ರೆಗಳನ್ನು ಹೇಳುವಂಥ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಏನೋ ಗುರುವಿನ ಇದೊಂದು ನನಗೆ ಅವಕಾಶ ಮಾಡಿಕೊಟ್ಟನ ಗುರು ಇಂಥದ್ದು ಹೇಳಕ್ಕೆ, ಅದನ್ನು ನಾನು ಮಾಡ್ತೀನಿ. ನೀವು ಎಲ್ಲ ಕೇಳಿ ಕೃತಾರ್ಥರಾಗಿ 4 ಮಂದಿ ಕಳಿಸ್ರಿ. ಇನ್ನೂ ಕೆಲವೊಂದಿಷ್ಟು ಜನ ಸಬ್ಸ್ಕ್ರೈಬ್ ಅದು ಆಗಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದ್ರೆ ನಾ ಏನೇನೆಲ್ಲ ಗುರುಚರಿತ್ರೆಗಳನ್ನು ಹೇಳ್ತಿರ್ತನಲ್ಲ ಅವೆಲ್ಲ ನಿಮಗೆ ಗೊತ್ತಾಗ್ತಾವೆ. ಮತ್ತು ನಿಮ್ಮ ಬಂಧುಗಳು ಇವರೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಕಳಿಸ್ಕೊಡ್ರಿ. ಏನೋ ಗಾಡಿ ಹೊಡಿತ ಮುಂದೆ, ಮನ್ಯಾಗ ಅಡಿಗೆ ಮಾಡೋದ್ ಮುಂದೆ, ಮತ್ತೊಂದು ಏನೋ ಮೊಬೈಲ್ದಾಗ ಹಚ್ಚಿ ಕೇಳ್ಕೋತ ಕುಂಡ್ರಲ್ಲ. ಏನು ನೀವು ಭಾಳ ಬ್ಯುಸಿ ಅದನೇ ಅಂತಂದ್ರೂ ಊಟ ಮಾಡಕ್ರೆ ಸಮಯ ಕೊಡ್ತಿರಲ್ಲ, ಊಟ ಮಾಡೋ ಟೈಮ್ದಾಗ್ರೆ ಚರಿತ್ರೆಗಳನ್ನು ಕೇಳ್ಕೊಂತ ಮಾಡ್ರಿಪ್ಪ. ಪೂಜೆ ಮಾಡೋ ಸಂದರ್ಭದೊಳಗಾದ್ರೂ ಚರಿತ್ರೆಗಳನ್ನು ಕೇಳ್ಕೊಂತ ಮಾಡ್ರಿ. ಹಂಗೆ ನಿಮ್ಮ ಕಿವಿ ಮ್ಯಾಗ ಒಳ್ಳೆಯ ಶರಣರ ಚರಿತ್ರೆಗಳನ್ನು ನಿಮ್ಮ ಮ್ಯಾಗ ಕಿವಿ ಮ್ಯಾಗ ಬೀಳಿ ಅವ್ರ ಆಶೀರ್ವಾದ ನಿಮ್ಮ ಮ್ಯಾಗ ಇರಲಿ ಅಂತ ಹೇಳಿ ಕೇಳ್ಕೊಂತ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.